ಏನಿದೆಲ್ಲ? ರಾಜಿ, ನಿನ್ ನೋಡ್ಬೇಕು ಕೊಡ್ತಿದೀಯಾ? ಇದ್ರಲ್ಲಿ ನಿನ್ ತವ್ರ ಮನೆ ನೆನ್ಪಿದೆ ಅಂತ ಹೇಳಿದ್ಯಲ್ಲೇ? ಅವ್ರ ನೆನ್ಪು ನನ್ನ ಉಸ್ರಲ್ಲೇ ಬೆರ್ತೋಗಿದೆ ಅಕ್ಕ. ಅಪ್ಪ ನನ್ನ ಮದ್ವೆಗೆ ಅಂತ ಅದೆಷ್ಟು ರಾತ್ರಿ ನಿದ್ದೆ ಬಿಟ್ಟಿದ್ರು ಅಂತ ನನಗ್ ಗೊತ್ತು. ಆದ್ರೆ ಅಮ್ಮ ಏನೂ ತೋರಿಸ್ಕೊತಾ ಇರ್ಲಿಲ್ಲ. ಒಬ್ಳೆ ಅಡಿಗೆ ಮನೇಲಿ ಕೂತ್ಕೊಂಡು ಮುಸಿ ಮುಸಿ ಅಂತ ಅಳ್ತಾ ಇರೋಳು. ಎಷ್ಟೋ ಸರ್ತಿ ಇವ್ರಿಗೆಲ್ಲ ಹೀಗ್ ಕಣ್ಣೀರ್ ಹಾಕ್ಸಿ ನಾನ್ ಮದ್ವೆ ಆಗ್ಬೇಕಾ ಅಂತನೂ ಅನ್ಸಿತ್ತು. ಈಗ್ಯಾಕ ಆ ಮಾತೆಲ್ಲ ಬಿಡು. ಶ್ರೀಕಾಂತ, ತಗೋ ಇದನ್ನ ಮಾರ್ಬಿಡು. ಚಿಕ್ಕಮ್ಮ, ಅದು ತಗೋ. ನನ್ನ ಅಪ್ಪ ಅಮ್ಮ ಇವತ್ ಬದುಕಿದಿದ್ರು ನಾನ್ ಮಾಡ್ತಾ ಇರೋದ್ ಸರಿ ಅಂತಾನೆ ಹೇಳ್ತಿದ್ರು. ಇಷ್ಟಕ್ಕೂ ನಾನು ಯಾರಿಗೋ ಕೊಡ್ತಾ ಇದ್ದೀನಿ? ನನ್ ಮಗಳಿಗೆ ತಾನೆ. ತಗೋ. ಅಯ್ಯೋ, ಈಗ ಇದಕ್ಕೆಲ್ಲ ಟೈಮ್ ಇಲ್ಲ. ಕೂತ್ಕೋ ನೀನು. ತಗೋ ತಗೋ, ಬೇಗ ಲೆಕ್ಕ ಹಾಕು. ತಗೋ. ನನ್ನ ಕಾರ್ದು 3 ಲಕ್ಷ. ಹಾ ತಗೋ. ಇದ್ರಲ್ಲಿ 60,000. ಹಾ, ನೀನ್ FD-ದು 3.5. SB ಅಕೌಂಟದೊಂದು 60,000. ನನ್ ವಿಧವಾ ವೇತನ 83,000. ಶ್ರೀಕಾಂತ, ನನ್ ಇಷ್ಟು ಒಡವೆಗೆ 2-2.5 ಲಕ್ಷ ಬರ್ಬೋದು. ಅಮ್ಮ, ಬೇರೆ ಏನಾದ್ರು ಬಿಟ್ಟಿದೀವಾ? ನನಗ್ ನೆನಪಾಗ್ತಿಲ್ಲ ಕಣೋ. ಈಗ ಸದ್ಯಕ್ಕಿಷ್ಟೇ ಲೆಕ್ಕ ಮಾಡು. ಸರಿ, ಎಲ್ಲ ಸೇರಿ 12,60,400 ರೂಪಾಯಿ ಲೆಕ್ಕ ಬರುತ್ತೆ. ಅಕ್ಕ, ಇನ್ನು ಹೆದರ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ನೋಡಿ, ನಮ್ ಹತ್ರನೂ ಎಷ್ಟೊಂದು ದುಡ್ಡಿದೆ. ನಮ್ ಪುಟ್ಟಿ ಮದ್ವೆನ ಸುಸೂತ್ರವಾಗಿ ಧಾಮ್ ಧೂಮ್ ಅಂತ ಮಾಡ್ಬೋದು. ರಾಜಿ, ಅವ್ರು ಕೇಳ್ತಿರೋದು 25 ಲಕ್ಷ. ವರದಕ್ಷಿಣೆ ಬಿಟ್ಟು ಬಟ್ಟೆ, ಮಂಟಪ, ಭಕ್ತಿ ಒಡವೆ, ಹುಡುಗಂಗೆ ವಾಚು, ಚೈನು, ತಿಂಡಿ, ಊಟ, ಓಡಾಟದ ಖರ್ಚು, ರಿಸೆಪ್ಷನ್ನು. ಅಮ್ಮ, ಮದುವೆ 2 ದಿನ ತಾನೆ? ಹೌದು ಕಣೋ. ಹಿಂದಿನ ದಿನ ವರಪೂಜೆ, ಮಾರನೇ ದಿನ ಗೌರಿ ಪೂಜೆ, ಧಾರೆ, ಶಾಸ್ತ್ರ, ಸಪ್ತಪದಿ ತುಳಿಯೋ ಹೊತ್ತಿಗೆ ಊಟದ ವ್ಯವಸ್ಥೆ, ಆಮೇಲೆ ಆರತಕ್ಷತೆ. ಹೌದೌದು, 2 ದಿನ ಮಂಟಪ ಬೇಕೇ ಬೇಕು. ಅಕ್ಕ, ದಾಮಿನಿ ಅಮ್ಮವ್ರಿಗೆ ನಮ್ ಗುಡಿನಲ್ಲೇ ಮದ್ವೆ ಮಾಡ್ಬೋದಾ ಅಂತ ಕೇಳೋಣ್ವಾ? ಹಾಗೇಳಕ್ ಆಗಲ್ಲ ರಾಜಿ. ಹೆಣ್ ಕಡೆಯವರಾಗಿ ನಾವು ಅವ್ರ ಸಮಯಕ್ಕೆ ಸಿದ್ಧವಾಗಿರ್ಬೇಕು. ಅಮ್ಮ, ಭಕ್ತಿ ಮದುವೆ ನೀನ್ ಅನ್ಕೊಂಡಿದ್ಕಿಂತ ಚೆನ್ನಾಗಿ ಆಗುತ್ತೆ. ತಲೆ ಕೆಡ್ಸ್ಕೋಬೇಡ. ಎಷ್ಟು ಚೆನ್ನಾಗಿ ಮದ್ವೆ ಮಾಡ್ತೀರಾ ಅಂತ ನೋಡೋದಕ್ಕೆ ಮದ್ವೆ ತನಕ ಕಾಯ್ಬೇಕಾಗಿಲ್ಲ. ಈಗ್ಲೇ ತೋರಿಸ್ತೀನಿ. ಅದ್ ಸರಿ, ಬೇರೆ ಏನಾದ್ರು ಬಿಟ್ಟಿದೀವಾ? ಶ್ರೀಕಾಂತ, ಅಡಿಗೆ ಮನೆ ಸಾಸಿವೆ ಡಬ್ಬದಲ್ಲಿ 5,000 ಇಟ್ಟಿದ್ದೀನಿ ಕಣೋ, ಅದನ್ನು ಕೊಡ್ತೀನಿ. ನನ್ ಕಣ್ಮುಂದನೆ ಎಲ್ಲ ಹಾಳಾಗೋಗ್ತಿದೆ. ಈ ಮನೇಲಿ ಕೇಳೋರು ಯಾರು ಇಲ್ವಾ? ಇಷ್ಟೊಂದ್ ಜನ ಇದ್ದೀರಾ, ಯಾರು ಕೇಳೋರೇ ಇಲ್ವಾ? ಏನಾಯ್ತು ಅದ್ಕೆ? ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ನಂಗೊಂದು ಅರ್ಥ ಆಗ್ತಿಲ್ಲ. ಯಾಕಮ್ಮ, ಏನಾಯ್ತು? ಎಲ್ರದು ಅದೇ ಪ್ರಶ್ನೆ. ಶುರು ಆಯ್ತಾ ಎತ್ಕೆದು? ರಾಣಿ, ನೀನು ಪ್ರಶ್ನೆ ಕೇಳ್ತಾನೆ ಇರಬೇಡ. ಏನಾಯ್ತು ಅನ್ನೋದನ್ನ ಮೊದಲು ಹೇಳು. ಅಂದ್ರೆ ನಾನ್ ಮಾತಾಡೋದೆಲ್ಲ ಬೇಡದೇ ಇರೋ ವಿಷಯ ಅಂತನ? ಅಯ್ಯೋ ರಾಮ, ಅವನ್ ಯಾವಾಗ ಹಾಗೆ ಹೇಳ್ದ? ಸಾಕ್ ಸುಮ್ನಿರಿ ಚಿಕ್ಕತ್ತೆ, ನೀವ್ ವಹಿಸ್ಕೊಂಡ್ ಬರ್ಬೇಡಿ. ಮತ್ ಏನಾಯ್ತು ಅಂತ ಹೇಳು. ಈ ಮನೇಲಿ ನನಗ್ ಬೆಲೆ ಇಲ್ದಿರೋ ಹಾಗೆ
ನನ್ ಮಗುಗೂ ಬೆಲೆ ಇಲ್ಲ ಅಂದ್ಮೇಲೆ ನನಗೆ ಈ ಮಗು ಬೇಕಾಗಿಲ್ಲ. ಬಿಡಿ ಅದ್ಗೆ. ಅದಕ್ಕೆ ಏನ್ ಮಾಡ್ತಿದ್ದೀರಾ? ನನಗಿದನ್ ಬಿಟ್ಟು ಬೇರೆ ದಾರಿ ಇಲ್ಲ ಭಕ್ತಿ. ದಯವಿಟ್ಟು ಅರ್ಥ ಆಗೋಗ್ ಹೇಳಿ ಅದಕ್ಕೆ ಏನಾಯ್ತು ಅಂತ. ಅಣ್ಣ ಏನಾಯ್ತು ಅಂತ ನೀನಾದ್ರೂ ಹೇಳು. ರಾಣಿ, ಇದೆಲ್ಲ ಮಾತಾಡೋದಕ್ಕೆ ಸಮಯ ಅಲ್ಲ, ಬಾ. ನಾನ್ ಬರಲ್ಲ ಅಂದ್ರೆ ಬರಲ್ಲ. ಸತ್ಯನ ನೀವು ಹೇಳ್ತಿರೋ ಇಲ್ಲ ನಾನ್ ಹೇಳ್ಬೇಕೋ? ನಾನು ಹೇಳೋದು ಕೇಳು. ಹೇಳೋದು ಕೇಳೋದು ಏನೂ ಇಲ್ಲ, ನೇರವಾಗಿ ವಿಷಯಕ್ಕೆ ಬನ್ನಿ. ಹೇಳಲ್ವಾ? ಈ ಕ್ಷಣ ನನ್ನ ಹೆಣ ಬಿದ್ರು ನೀವು ನಿಜ ಹೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಭಕ್ತಿಗೋಸ್ಕರ ತಾನೇ ನೀವಿಷ್ಟೆಲ್ಲ ಮಾಡ್ತಿರೋದು. ರಾಣಿ, ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳಲ್ಲ. ನಾನು ನಿಜಾನು ಮುಚ್ಚಿಡಲ್ಲ. ಇವಳು ನಿಮ್ಗೆ ಒಡ ಹುಟ್ಟಿದೋಳು, ಬೆನ್ನಿಗೆ ಬಿದ್ದೋಳು ಅಷ್ಟೇ. ಆದ್ರೆ ಇದು ನಿಮ್ದೇ ಪ್ರತಿರೂಪ. ನಿಮ್ಮ ಆಶ್ರಯನೇ ಬಯಸೋ ಜೀವ. ನಿಮ್ಮನ್ನೇ ಸರ್ವಸ್ವ ಅಂತ ನಂಬ್ಕೊಂಡು ಜೀವನನ ಕಟ್ಕೋಬೇಕಾಗಿರೋ ನನ್ ಮಗು. ಇವರಿಬ್ರಲ್ಲಿ ನಿಮಗೆ ಯಾರು ಮುಖ್ಯ? ನಾಳೆ ನನ್ ಮಗು ಭೂಮಿಗೆ ಬಂದು ಏನು ಇಲ್ದೆ ಗತಿಗೆಟ್ಟು ಬದುಕೋದ್ಕಿಂತ ಮಗು ಆಗದೆ ಇರೋದೇ ವಾಸಿ ಅಲ್ವಾ? ಮತ್ತೆ ಮತ್ತೆ ಯಾಕೆ ರಾಗಿಣಿ ಹಾಗೆ ಮಾತಾಡ್ತಿದ್ಯಾ? ಮನೆಯಲ್ಲಿ ಅಷ್ಟು ದೇವತೆಗಳು. ಅಷ್ಟು ಅನ್ಲಿ ಬಿಡಿಯತ್ತೆ. ಈ ಮನೆಯಲ್ಲಿ ನನ್ ಮಗು ಬಗ್ಗೆ ಯಾರಿಗ್ ತಾನೇ ಕಾಳಜಿ ಇದೆ? ರಾಗಿಣಿ, ಸಾಕು. ನಿನ್ನೀ ಮಾತಿಂದ ಇಲ್ಲಿ ಎಲ್ರ ಮನ್ಸಿಗೂ ನೋವಾಗ್ತಿದೆ. ಅದೇನ್ ವಿಷಯ ಅಂತನಾದ್ರೂ ಹೇಳು. ಬೇಡ ಚಿಕ್ಕಮ್ಮ. ಭಕ್ತಿ, ನೋಡಿದ್ಯಾ ಹೇಗ್ ಮಾಡ್ತಿದ್ದಾರೆ? ಅತ್ತೆ ನಿನ್ ಮದುವೆ ವಿಷಯದಲ್ಲಿ ಅನ್ನೋದ್ಕಿಂತ ಅವ್ರ ಮಗಳ ವಿಷಯದಲ್ಲಿ ಎಷ್ಟು ಸ್ವಾರ್ಥಿ ಆಗಿದಾರೋ ಅಷ್ಟೇ ಸ್ವಾರ್ಥ ನನಗ್ ನನ್ನ ಮಗು ಮೇಲಿದೆ. ಅದು ತಪ್ಪ ಹೇಳು? ಹೇಳು ಭಕ್ತಿ. ನನ್ ಮಗು ಬಿಕಾರಿ, ಸಾಲ್ಗಾರ ಮಗು ಅಂತ ಬೆಳೆಯೋದು ನನಗಿಷ್ಟ ಇಲ್ಲ ಭಕ್ತಿ. ಅದಕ್ಕೆ ಇರೋ ವಿಚಾರನ ನಿನಗೆ ಇದ್ದಿದ್ದ ಹಾಗೆ ಹೇಳ್ತೀನಿ. ನಿನ್ನ ಎಂಗೇಜ್ಮೆಂಟ್ ದಿನ ನಿಮ್ಮ ಮಗಳು ಈ ಮನೆಗ್ ಬರೋದು ಅಂತ ನಿಶ್ಚಯವಾದ್ರೆ ಅವಳು ತನ್ನ ಜೊತೆಗೆ 25 ಲಕ್ಷ ದುಡ್ಡು ತಗೊಂಡು ಬರ್ಲೇಬೇಕು.